ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮದ ಹೊರವಲಯದ ಪಾಲು ಬಿದ್ದ ಬಾವಿಯಲ್ಲಿ ನವವಧು ಸುಮಲತಾ ಶವವಾಗಿ ಪತ್ತೆಯಾದ ಪ್ರಕರಣವನ್ನು ನಾಯಕನಹಟ್ಟಿ ಹಾಗೂ ತಾಲೂಕು ಪೊಲೀಸರು 48 ಗಂಟೆಯೊಳಗಡೆ ಭೇದಿಸಿದ್ದಾರೆ. ಪೊಲೀಸರ ಪ್ರಕಾರ ಸುಮಲತಾ ಅವರ ಪತಿ ಗಜೇಂದ್ರನ ಸ್ನೇಹಿತ ಬೋರಯ್ಯ ಅತ್ಯಾಚಾರವೆಸಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಶವವನ್ನು ಬಾವಿಗೆ ಎಸೆದಿದ್ದಾನೆ. ಕೃತ್ಯಕ್ಕೆ ಬೋರಯ್ಯನ ಸಹೋದರ ಕಾರಯ್ಯ ಸಹಕರಿಸಿದ್ದಾನೆ ಎನ್ನಲಾಗಿದೆ. ವಿವಾಹದ ಬಳಿಕ ಬಟ್ಟೆ ಬದಲಿಸಲು ತೆರಳಿದ್ದ ವೇಳೆ ಸುಮಲತಾ ಅವರನ್ನು ಬೋರಯ್ಯ ಹಿಂಬಾಲಿಸಿ ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಳಿಕ ಕಾರಯ್ಯನ ಸಹಾಯದಿಂದ ಶವವನ್ನು ಪಾಳು ಬಿದ್ದ ಬಾವಿಗೆ ಎಸೆದು ಸುಮಲತಾ ನಾಪತ್ತೆಯಾಗಿರುವಂತೆ ನಾಟಕವಾಡಿದ್ದರು ಎನ್ನಲಾಗಿದೆ. ತನಿಖೆ ವೇಳೆ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾಗ ಪ್ರಕರಣದ ಸತ್ಯಾಂಶ ಬೆಳಕಿಗೆ ಬಂದಿದೆ. ಪ್ರಮುಖ ಆರೋಪಿ ಬೋರಯ್ಯ ಹಾಗೂ ಸಹ ಆರೋಪಿ ಕಾರಯ್ಯನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣವನ್ನು ತ್ವರಿತವಾಗಿ ಭೇದಿಸಿದ ಪೊಲೀಸ್ ತಂಡದ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ತನಿಖಾ ತಂಡಕ್ಕೆ ಬಹುಮಾನ ಘೋಷಿಸಲಾಗಿದೆ. ಸರ್ ಲೈಫ್ ಜಾಕೆಟ್ ಹಾಕಿರಿ ದಪ್ಪ ಆಗುತ್ತೆ ಅವ್ರಿಗೆ. ನಡೀರಿ ರೈ ಬರ್ರಿ ಅಂದ್ರೆ ರಬ್ಬರ್ ಬರಂಗಿಲ್ಲ. ಅಲ್ಲ ತನ ಹೋಗ್ಬೇಕು ನಿನಗ.